ಐತಿಹಾಸಿಕವಾದ ವಿಜಯಪುರ ನಗರದಲ್ಲಿ ಬಾಳೆಹೊನ್ನೂರು ಶ್ರೀ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾಪೀಠದ ಶಾಖಾ ಮಠವೊಂದನ್ನು ಈ ನಗರದಲ್ಲಿ ಹುಟ್ಟು ಹಾಕಬೇಕನ್ನುವಂಥ ಒಂದು ಸದುದ್ದೇಶ ಜಗದ್ಗುರುಗಳಿಗೆ ಅಷ್ಟೇ ಅಲ್ಲ, ಇಲ್ಲಿ ಸೇರಿದಂಥ ಎಲ್ಲ ಧರ್ಮಾಭಿಮಾನಿಗಳಿಗೂ ಕೂಡ ಅಪಾರವಾದಂಥ ಸಂತೋಷ ಮತ್ತು ಹೆಮ್ಮೆಯನ್ನು ತಂದಿದೆ. ವಿಜಯಪುರ ನಗರದಲ್ಲಿ ಜನರ ಭಕ್ತಿ ಭಾವನೆ ಶ್ರದ್ಧೆ ಇವುಗಳನ್ನು ಯಾವುದೇ ಶಬ್ದಗಳಿಂದ ವರ್ಣನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಭಾರತೀಯ ಉತ್ಕೃಷ್ಟ ಸಂಸ್ಕೃತಿ ಆದರ್ಶ ಪರಂಪರೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುತ್ತಿರುವಂಥ ವೀರಶೈವ ಪಂಚಪೀಠಗಳಲ್ಲಿ ಮೊದಲನೆಯದಾದಂಥ ಬಾಳೆಹೊನ್ನೂರು ಶ್ರೀ ಜಗದ್ಗುರು ರಂಭಾಪುರಿಯ ಪೀಠ ನಾಡಿನಾದ್ಯಂತ ಸಂಚರಿಸಿ ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣುತಾ ಮನೋಭಾವನೆಗಳನ್ನು ಬೆಳೆಸ್ತಾ ಬಂದಿದೆ. ಶ್ರೀಮದ್ ರಂಭಾಪುರಿ ವೀರಗಂಗಾಧರ ಜಗದ್ಗುರುಗಳವರು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅನ್ನುವಂಥ ವಿಶಾಲ ಸಂದೇಶವನ್ನು ಈ ನಾಡಿಗೆ ಕೊಟ್ಟಂಥ ಪರಮಾಚಾರ್ಯರು. ಪ್ರಸ್ತುತ ಜಗದ್ಗುರುಗಳು ಸಾಹಿತ್ಯ ಸಂಸ್ಕೃತಿ ಸಂವರ್ಧಿಸಲಿ, ಶಾಂತಿ ಸಮೃದ್ಧಿ ಸರ್ವರಿಗಾಗಲಿ ಅನ್ನುವಂಥ ಸಾರ್ವಕಾಲಿಕ ಸತ್ಯದ ಮತ್ತೊಂದು ಮಾತನ್ನು ಹೇಳಿರುವಂಥದ್ದು ನಮಗೆಲ್ಲ ಗೊತ್ತಿದೆ. ಆಧುನಿಕತೆ ಹೆಸರಿನಲ್ಲಿ, ನಾಗರಿಕತೆ ಹೆಸರಿನಲ್ಲಿ ಇವತ್ತು ನಮ್ಮ ಭಾರತೀಯ ಉತ್ಕೃಷ್ಟ ಸಂಸ್ಕೃತಿಗೆ ಎಲ್ಲೋ ಸ್ವಲ್ಪ ಚ್ಯುತಿ ಬರುವಂಥ ಅಥವಾ ಕಲುಷಿತ ವಾತಾವರಣ ನಿರ್ಮಾಣ ಆಗುತ್ತಿರುವಂಥ ಸನ್ನಿವೇಶಗಳನ್ನು ಕಂಡು ವೀರಶೈವ ಧರ್ಮದ ಮೂಲ ರಾಷ್ಟ್ರೀಯ ಗುರುಪೀಠಗಳಾದಂಥ ಪಂಚಪೀಠಗಳಾಗಲಿ, ಈ ನಾಡಿನ ಎಲ್ಲ ಗುರು ವಿರಕ್ತ ಮಠಾಧೀಶರಾಗಲಿ ಧರ್ಮ ಸಂಸ್ಕೃತಿ ಪರಂಪರೆಯನ್ನು ಎತ್ತಿ ಹಿಡಿಯುವಂಥ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಕಾರ್ಯ ಮಾಡ್ತಾ ಇದ್ದಾರೆ. ಬಹುಶಃ ಈ ನಗರದಲ್ಲಿ ಬಹಳಷ್ಟು ಮಠಗಳು ಹಿಂದಿನ ಕಾಲದಲ್ಲಿ ಇದ್ದು, ಆದರೆ ಕೆಲವು ಕಾರಣಾಂತರಗಳಿಂದ ಇವತ್ತು ಈ ನಗರದಲ್ಲಿ ಒಬ್ಬ ಪಟ್ಟಾಧ್ಯಕ್ಷರು ಕೂಡ ಇಲ್ಲದಂಥ ಒಂದು ಕೊರತೆಯನ್ನು ಕಾಣ್ತಾ ಇದ್ದೇವೆ. ಬಹುಸಂಖ್ಯಾತರಾದಂಥ ವೀರಶೈವ ಲಿಂಗಾಯತ ಸಮಾಜದ ಧರ್ಮ ಬಾಂಧವರ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಸಕಾಲಿಕವಾಗಿ ಒಬ್ಬ ಪಟ್ಟಾಧ್ಯಕ್ಷರು ಸಿಗಲಾರದೇ ಇರುವಂಥ ಒಂದು ಕೊರಗು ನಮ್ಮ ಕಿವಿಗೆ ಬಿತ್ತು. ಆದರೆ ಅವತ್ತಿನಿಂದ ಹಿಡಿದು ಇಲ್ಲಿವರೆಗೆ ನಾವು ಒಂದು ನಿವೇಶನ ಮಾಡಿ ಒಂದು ಸಣ್ಣದಾದರೂ ಒಂದು ಧಾರ್ಮಿಕ ಸಂಸ್ಕಾರ ಕೊಡುವಂಥ ಕೇಂದ್ರವನ್ನಾಗಿ ಮಾಡಬೇಕು ಅನ್ನುವಂಥ ಉದ್ದೇಶ ನಮಗಿತ್ತು. ಆದರೆ ಈ ಭಾಗದ ಎಲ್ಲ ಧರ್ಮಾಭಿಮಾನಿಗಳ ಒಂದು ಸಹಕಾರದಿಂದ ಅದು ಇವತ್ತು ಸಾಕಾರಗೊಳ್ತಾ ಇರುವಂಥ ಸನ್ನಿವೇಶವನ್ನು ಕಂಡು ನಮಗಂತೂ ಹಂಡೆ ಹಾಲು ಕುಡಿದಷ್ಟು ಸಂತೋಷವಾಗ್ತಾ ಇದೆ. ಈ ಒಂದು ಮಹತ್ ಕಾರ್ಯದಲ್ಲಿ MB ಪಾಟೀಲರಾಗಲಿ ಮತ್ತು ಅವರ ಚಿರಂಜೀವಿಯಾದಂಥ ಬಸನಗೌಡ ಪಾಟೀಲರಾಗಲಿ ಮತ್ತು ಮಹಾಂತೇಶ್ ಬಿರಾದಾರ್ ಅವರಾಗಲಿ, ಗಂಗಾಧರ್ ಸಂಬಣ್ಣೆಯವರಾಗಲಿ ಮತ್ತು ಸೋಮು ಗಣಾಚಾರ್ಯವರಾಗಲಿ, ಇನ್ನೂ ಅನೇಕ ಧರ್ಮಾಭಿಮಾನಿಗಳು ಈ ಒಂದು ಕಾರ್ಯವನ್ನು ಆದಷ್ಟು ಬೇಗನೆ ಪೂರ್ಣಗೊಳಿಸಬೇಕನ್ನುವಂಥ ಉದ್ದೇಶದಿಂದ ನಾಳೆ ಒಂದು ಭೂಮಿ ಪೂಜೆ ಮಾಡಿ ಶಿಲಾನ್ಯಾಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಆ ಒಂದು ಅಪೂರ್ವ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಅದರಲ್ಲಿ ಪಾಲ್ಗೊಂಡು ಆದಷ್ಟು ಬೇಗನೆ ಒಂದು ವರ್ಷ ಮುಗಿಯುವುದರೊಳಗಾಗಿ ಇಲ್ಲಿ ನಿರ್ಮಾಣ ಮಾಡಬೇಕೆಂದಿರುವ ಕಟ್ಟಡ ಕಾರ್ಯಗಳು ಪೂರ್ಣಗೊಂಡು ಅದು ಸಮಾಜಕ್ಕೆ ಜನತೆಗೆ ಲೋಕಾರ್ಪಣೆ ಆಗುವಂಥ ಒಂದು ಸಂದರ್ಭ ಒದಗಿ ಬರಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ
ಬಯಸ್ತಾ ಇದ್ದೇವೆ. ಬಹುಸಂಖ್ಯಾತರಂಥ ವೀರಶೈವರಲ್ಲಿ ಮೂಲ ಧರ್ಮಪೀಠಗಳ ಬಗ್ಗೆ ಭಾಳಷ್ಟು ಅಭಿಮಾನ, ಶ್ರದ್ಧೆ ಇದೆ. ಆದರೆ ಜಗದೊಳವರು ಮೇಲಿಂದ ಮೇಲೆ ನಮಗೆ ಭೇಟಿ ಆಗಲಿಕ್ಕೆ ಮತ್ತು ಸಂದರ್ಭಗಳು ಸಿಗಲಾರದೆ ಇರುವುದಕ್ಕೆ ಸ್ವಲ್ಪ ಭಾವನೆ ದೂರ ಇರಬಹುದು. ಆದರೆ ಧರ್ಮಪೀಠಗಳು ಮಾಡುವಂಥ ಕಾರ್ಯಗಳು ಎಲ್ಲರ ಮನಸ್ಸಿಗೂ ಕೂಡ ಹಿಡಿಸಿ ಇವತ್ತಿನ ದಿನಮಾನಗಳಲ್ಲಿ ನಾವು ಪೀಠಾರೋಹಣ ಮಾಡಿ 35 ವರ್ಷ ನಡೀತಾ ಇದೆ. ಆದರೆ ಒಂದು ದಿನವೂ ಕೂಡ ಬಿಡುವಿಲ್ಲದಂತೆ ಒಂದಿಲ್ಲ ಒಂದು ಪ್ರಾಂತ ಪ್ರದೇಶದಲ್ಲಿ ನಿರಂತರ ಜಗದ್ಗುರುಗಳು ಸಂಚಾರ ಮಾಡಿ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಈ 70ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದಂಥ ಈ ಸಂದರ್ಭದಲ್ಲಿಯೂ ಕೂಡ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಲೋಪ ಬರದಂತೆ ನಮ್ಮ ಸಂಸ್ಕೃತಿ ಪರಂಪರೆಗೆ ಏನಾದರೂ ಧಕ್ಕೆಯಾದಂಥ ಸಂದರ್ಭದಲ್ಲಿ ಗಟ್ಟಿಯಾದಂಥ ಧ್ವನಿಯನ್ನು ಎತ್ತಿ ಸಮಾಜಕ್ಕೆ ಮನವರಿಕೆ ಮಾಡಿಕೊಡುವಂಥ ಕಾರ್ಯವೂ ಕೂಡ ಮಾಡ್ತಾ ಇದ್ದೇವೆ. ಮೇಲಾಗಿ ಬಹುಸಂಖ್ಯಾತರಂಥ ವೀರಶೈವ ಧರ್ಮ ಬಾಂಧವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಸಿಗಬೇಕಾದಂಥ ಪ್ರಾತಿನಿಧ್ಯ ಇವತ್ತು ಸಿಗಲಾರದೇ ಇರುವಂಥದ್ದು ಎಲ್ಲರಿಗೂ ಕೂಡ ನೋವನ್ನು ಉಂಟು ಮಾಡ್ತಾ ಇದೆ. ಆದರೆ ಇದಕ್ಕೆ ಕಾರಣ ಬೇರೆಯವರ ಮೇಲೆ ನಾವು ಹೇಳುವಂಥದ್ದಲ್ಲ. ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಒಳಪಂಗಡಗಳು ಒಂದೇ ದಾರಿಯಲ್ಲಿ ಗಟ್ಟಿಯಾದಂಥ ಧ್ವನಿಯನ್ನು ಎತ್ತಿ ಮುನ್ನಡೆದರೆ ಈ ಸಮಾಜವನ್ನು ಸರಿಗಟ್ಟುವಂಥ ಸಮಾಜ ಇನ್ನೊಂದು ಯಾವುದೂ ಕೂಡ ಇರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಆದರೆ ವೈಯಕ್ತಿಕವಾದಂಥ ಭಿನ್ನಾಭಿಪ್ರಾಯಗಳು ಯಾರಲ್ಲಿ ಏನಾದರೂ ಇರಲಿ, ಆದರೆ ಧರ್ಮದ ವಿಚಾರ ಬಂದಾಗ, ಸಂಸ್ಕೃತಿಯ ವಿಚಾರ ಬಂದಾಗ ನಾವು ನಮ್ಮ ತನವನ್ನು ಬಿಟ್ಟು ಕೊಡದೆ ಎಲ್ಲರೂ ಸಾಮರಸ್ಯ ಸೌಹಾರ್ದತೆಯಿಂದ ಆ ಕಾರ್ಯ ಸಾಧನೆಗಾಗಿ ಬೆಂಬಲಿಸಿದ್ದಾದರೆ ಅದರ ಪರಿಣಾಮ ಬೆಳೆಯುವಂಥ ಯುವ ಜನಾಂಗದ ಮೇಲೆ ಬಹುದೊಡ್ಡ ಪರಿಣಾಮವನ್ನು ಬೀರ್ತಾ ಇದೆ. ಇವತ್ತು ನಮಗೆಲ್ಲ ಗೊತ್ತಿರುವಂತೆ ಏನು ನಮ್ಮ ಹಿಂದಿನ ಪೂರ್ವಜರಾಗಲಿ ಇವತ್ತಿನ ಸಮಕಾಲೀನ ಹಿರಿಯರಾಗಲಿ ತಕ್ಕ ಮಟ್ಟಿಗೆ ಧರ್ಮ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಆದರೆ ಮುಂದಿನ ತಮ್ಮ ವಂಶದಲ್ಲಿ ಹುಟ್ಟುವಂಥ ಪೀಳಿಗೆ ತಮ್ಮಂತನೇ ಅವರು ಈ ಕಾರ್ಯಗಳನ್ನು ಮುಂದುವರಿಸಿಕೊಂಡು ಹೋಗಬಲ್ಲರು ಅನ್ನುವಂಥ ಅನುಮಾನ ಭಾಳಷ್ಟು ಜನರಲ್ಲಿ ಇದು ಕಾಡ್ತಾ ಇದೆ. ಇದಕ್ಕೆ ಕಾರಣ ಭಾಳಷ್ಟು ಇರಬಹುದು. ಆದರೆ ಹಿರಿಯ ವಯಸ್ಸಿನಲ್ಲಿ ಯೋಗ್ಯವಾದಂಥ ಸಂಸ್ಕಾರ, ಆದರ್ಶವಾದಂಥ ಚಿಂತನೆಗಳನ್ನು ಅವರ ಮನದಲ್ಲಿ ನಾವು ಬೆಳೆಸಿದ್ದಾದ್ರೆ ಅವರು ಈ ರಾಷ್ಟ್ರದ, ಈ ರಾಜ್ಯದ ಸಂಪನ್ಮೂಲ ವ್ಯಕ್ತಿಗಳಾಗಿ ಸಮಾಜಕ್ಕೆ ಕಣ್ಣಾಗಿ ನಮ್ಮ ಬಾಳ ಬದುಕನ್ನು ನಡೆಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಹಿಂದೆ ಏನಾದರೂ ಆಗಿ ಹೋಗಿರಲಿ, ಮುಂದೆ ಆದರೂ ಕೂಡ ಎಲ್ಲರೂ ಒಮ್ಮನಸ್ಸಿನಿಂದ ಮಾಡಬೇಕಾದಂಥ ಕಾರ್ಯವನ್ನು ಮಾಡಿ ಈ ನಗರದ ಇತಿಹಾಸದಲ್ಲಿ ಒಂದು ಹೊಸ ಸುವರ್ಣ ಅಧ್ಯಾಯವನ್ನು ಪ್ರಾರಂಭ ಮಾಡ್ತೀರಂತೇಳಿ ಭಾವಿಸ್ತಾ ಇದ್ದೇವೆ. ಈ ಒಂದು ಕಾರ್ಯದಲ್ಲಿ ನಮ್ಮ ಮಮದಾಪುರ ವಿರಕ್ತ ಮಠದ ಶ್ರೀ ಮುರುಗೇಂದ್ರ ಶಿವಯೋಗಿಗಳಾಗಲಿ, ಆಲ್ಮೇಲ್ ಸಂಸ್ಥಾನ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳಾಗಲಿ, ತಡವಲಗ ಸಂಸ್ಥಾನ ಹಿರೇಮಠದ